ಅರೆ ಇದ್ಯಾವ್ದು ಈ ಬ್ಯಾಗು? ಈ ಥರದ ಬ್ಯಾಗ್ ಯಾವುದೂ ನನ್ನ ಹತ್ರ ಇಲ್ಲ. ಯಾರಾದರೂ ಪ್ಯಾಸೆಂಜರ್ ಬಿಟ್ಟು ಹೋಗ್ಬಿಟ್ಟಿದಾರಾ? ಒಡವೆ ದುಡ್ಡು. ಅರೆ ಇದನ್ನ ಯಾರು ಬಿಟ್ಟೋದ್ರು? ಇಲ್ಲಿ ಬರಕ್ ಮುಂಚೆ ಚೆನ್ನಪ್ಪನ ಮನೆಗೆ ಹೋಗ್ಬಿಟ್ಟು ಬಂದೆ. ಅದಾದ್ಮೇಲೆ ಇನ್ಯಾರು ಗಾಡಿ ಹತ್ತಿದ್ರು? ಪಾಪ ಆ ವ್ಯಕ್ತಿದೆ ಇದು. ಅವಸರದಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾನೆ. ಏನ್ ಕಷ್ಟದಲ್ಲಿದ್ದಾನೋ ಏನೋ. ಏನಾದ್ರೂ ಮಾಡಿ ಇದನ್ನ ಅವ್ರಿಗೆ ತಲುಪಿಸ್ಬೇಕಲ್ಲ. ಲಕ್ಷ್ಮಿ, ದೇವಸ್ಥಾನದಿಂದ ಮನೆ ತಲುಪ್ದಾ? ಬಂದೆ ರೀ. ನೀವೆಲ್ಲಿದ್ದೀರಾ? ಯಾಕೆ? ರೀ, ಸಂತು ಮತ್ತೆ ಹರೀಶ ನಿಮ್ಮ ಹತ್ರ ಏನೋ ಕೇಳಿದ್ರಂತೆ. ಅವ್ರು ಹಾಗೆ ಕೇಳಿದ್ದಕ್ಕೆ ಬೇಜಾರ್ ಮಾಡ್ಕೊಂಡ್ರಾ? ಹಾಗೇನು ಇಲ್ಲ. ಅದು ಇದ್ದಕ್ಕಿದ್ದಂಗೆ ಹಾಗೆ ಕೇಳಿದ್ರಲ್ಲ, ನಾನು ಆಟೋ ಓಡಿಸೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೇನೋ ಅಂತ ಅನ್ಕೊಂಡು ಆತಂಕ ಆಗೋದು. ಅದಕ್ಕೇನೆ ಎದ್ಬಂದ್ಬಿಟ್ಟೆ. ನೋಡಿ, ಇವತ್ತು ಅವ್ರ ಸ್ನೇಹಿತರು ನೋಡಿದ್ದಾರೆ, ನಾಳೆ ಅವರೇ ನೋಡ್ಬಿಡ್ತಾರೇನೋ ಅಂತ ನಂಗೆ ಭಯ ಆಗ್ತಿದೆ ರೀ. ಲಕ್ಷ್ಮಿ, ನೀನ್ ಧೈರ್ಯವಾಗಿರು. 100 ಅಲ್ಲ 200 ಕೊಡ್ತೀನಿ ಅಂದ್ರು ಅವ್ರಿರೋ ಕಡೆ ನಾನು ಹೋಗಲ್ಲ. ಯಾಕಂದ್ರೆ ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ಲ. ಸರಿ ರೀ, ಹಾಗೆ ಮಾಡಿ. ಆದ್ರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಕೆಲ್ಸ ಅಂತ ಸುಮ್ನಾಗ್ಬಿಡ್ಬೇಡಿ. ಆಯ್ತು. ಈಗ ಯಾವ ಕಡೆ ಇದ್ದೀರಾ? ಓ ನೋಡು, ನಿಮ್ಗೆ ಹೇಳೋದೇ ಮರ್ತೆ. ಬೆಳಗ್ಗೆ ಏನಾಯ್ತು ಗೊತ್ತಾ? ರೀ, ಪಾಪ ರೀ, ಅವ್ರದನ್ನ ಕಳ್ಕೊಂಡು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೋ ಏನೋ. ಅದ್ಯಾರ್ದು ಅಂತ ಏನಾದ್ರೂ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅಂದ್ರೆ ಈ ರೀತಿ ಬ್ಯಾಗ್ ಸಿಕ್ಕಿದೆ ಅಂತ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ನಾನು ಅವ್ರನ್ನ ಡ್ರಾಪ್ ಮಾಡಿದ್ನಲ್ಲ, ಅಲ್ಲಿಗೆ ಹೋಗಿ ನೋಡ್ತೀನಿ. ಹಾ, ಅವ್ರು ಸಿಕ್ಕಿದ್ರೆ ಅದನ್ನ ತಲುಪಿಸ್ತೀನಿ. ಇಲ್ಲ ಅಂದ್ರೆ ನೀನು ಹೇಳ್ದಂಗೆ ಮಾಡ್ತೀನಿ. ಹಾಗೆ ಮಾಡಿ. ಅದ್ಯಾರು ಒಡವೇನೋ, ಯಾವುದಕ್ಕೋಸ್ಕರ ಇಟ್ಕೊಂಡಿದ್ರೋ ಏನೋ. ಅವ್ರಿಗೂ ನಮ್ಮ ಹಾಗೆ ಮದ್ವೆ ಮಾಡಬೇಕು, ಮನೆ ಕಟ್ಟಬೇಕು, ಅಥವಾ ಆಸ್ಪತ್ರೆ ಖರ್ಚೋ ಯಾವುದಕ್ಕೆ ಇಟ್ಕೊಂಡಿದ್ರೋ ಏನೋ. ಅದೀಗ ಕಳೆದೋಯ್ತು ಅಂತ ಅವರು ತುಂಬಾ ಸಂಕಟ ಪಡ್ತಿರ್ತಾರೆ. ಮೊದಲು ಹೋಗಿ ಅವ್ರಿಗೆ ಅದನ್ನ ತಲುಪಿಸಿ. ಸರಿ ಲಕ್ಷ್ಮಿ, ಹಾಗೆ ಮಾಡ್ತೀನಿ. ನೀನು ಹುಷಾರು. ಸರಿ ರೀ, ನೀ ಹುಷಾರು. ಮನುಷ್ಯರು ಇಷ್ಟು ಬೇಗ ಬದಲಾಗ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಕಾಲೇಜಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದ, ಎಷ್ಟು ಖುಷಿಯಲ್ಲಿ ಮಾತಾಡಿಸ್ತಿದ್ದ. ನಾನು ಸ್ವಲ್ಪ ಡಲ್ ಆದ್ರೆ ಸಾಕು, ನನ್ನ ಖುಷಿ ಪಡ್ಸಕ್ಕೆ ಏನೇನೆಲ್ಲ ಮಾಡ್ತಿದ್ದ. ಆದರೆ ಇವತ್ತು ನೋಡಿದ್ರೆ ನನ್ನನ್ನು ಯಾಕೆ ನೋಡೋದು ಅನ್ನೋ ಥರ ಆಡ್ತಿದ್ದಾನೆ. ಯಾಕೆ ಹೀಗೆ ನಡ್ಕೋತಿದ್ದಾನೆ ಇವನು? ಈ ಥರ ನಡ್ಕೊಳ್ಳೋ ಅಂಥದ್ದು ನಾನು ಏನು ಮಾಡಿದ್ದೀನಿ? ಹಾಗಿದ್ರೆ ಫ್ರೆಂಡ್ಶಿಪ್ ಅಂದರೆ ಇಷ್ಟನಾ? ಮದುವೆ ಆಗೋ ತನಕ ಮಾತ್ರ ಫ್ರೆಂಡ್ಶಿಪ್ಪಾ? ಮದುವೆ ಆಗಿದ ತಕ್ಷಣ ಫ್ರೆಂಡ್ಶಿಪ್ ಎಲ್ಲ ಮುಗ್ದೋಗುತ್ತಾ? ಫ್ರೆಂಡ್ಶಿಪ್ ಅಂದರೆ ಮದುವೆಗೆ ಮುಂಚೆ ಹೇಗಿರ್ತೀವೋ ಮದುವೆ ಆದ್ಮೇಲೂ ಹಾಗೆ ಇರಬೇಕು. ಅದೇ ನಿಜವಾದ ಫ್ರೆಂಡ್ಶಿಪ್ಪು. ಅದು ಯಾವಾಗ ಇವನಿಗೆ ಅರ್ಥ ಆಗುತ್ತೋ ಏನೋ. ಅಕ್ಕ, ಸರಿಯಾದ ಟೈಮ್ಗೆ ಕಾಲ್ ಮಾಡಿದೆ ನೋಡು. ಯಾಕೆ ಜಾನು, ಏನಾಯ್ತು? ನಾನು ಬೇಜಾರಲ್ಲಿದ್ದೆ ಕಣೆ. ಯಾಕೆ, ಏನಾಯ್ತು? ವಿಶ್ವ ಸಿಕ್ಕಿದ್ದ ಅಕ್ಕ.
ನೋಡ್ತೀಯಾ ಹೇಗ್ ನಡ್ಕೊಂಡ ಅಂತ. ನನ್ ಯಾರು ಗೊತ್ತೇ ಇಲ್ಲ ಅನ್ನೋ ತರ ನಡ್ಕೊಂಡ ಅಕ್ಕ. ಫ್ರೆಂಡ್ ಆದವನು ಈ ತರ ನಡ್ಕೊಂಡ್ರೆ ಬೇಜಾರಾಗಲ್ವಾ ಹೇಳು? ನಂಗೆ ಇವಾಗ ಬೇಜಾರು ಹೋಗ್ಬೇಕಂದ್ರೆ ನೀನು ಇಲ್ಲಿಗೆ ಬರಬೇಕು. ಆವಾಗಲೇ ನಾನು ಸ್ವಲ್ಪ ಸರಿ ಹೋಗೋದು. ಅಯ್ಯೋ ಜಾನು, ನನ್ನ ಕೆಲ್ಸದಲ್ಲಿ ರಜಾ ಸಿಗಲ್ಲ ಕಣೆ, ತುಂಬ ಕೆಲಸ ಇದೆ. ಅಕ್ಕ ಪ್ಲೀಸ್ ಕಣ, ನನಗೋಸ್ಕರ ಒಂದು 2 ದಿನ ರಜಾ ಹಾಕೊಂಡು ಬರೋಕ್ಕಾಗಲ್ವಾ ನಿನಗೆ? ಪ್ಲೀಸ್ ಏನೋ ಒಂದು ಹೇಳಿ ರಜಾ ಹಾಕೋ. ಸರಿ ಜಾನು, ನಾನು ಕೇಳಿ ನೋಡ್ತೀನಿ. ರಜಾ ಸಿಕ್ಕಿದ್ರೆ ಖಂಡಿತ ಬರ್ತೀನಿ, ಆಯಿತಾ? ಅವ್ರು ಕೊಟ್ರೆ ಅಂತೆಲ್ಲ ಅಲ್ಲ, ಕೊಡೋ ಥರ ನೀನು ಮಾಡು. ಸರಿ ಸರಿ. ಹೌದು, ಏನಿವತ್ತು ನೀನೇ ಫೋನ್ ಮಾಡ್ಬಿಟ್ಟಿದ್ಯಾ? ನಾನು ಮಾಡೋಕ್ಕೆ ಮುಂಚೆನೇ ಮಾಡಿದ್ಯಾ? ಅದು ಯಾಕೋ ನೀನು ನೆನಪಾದೆ ಕಣೆ, ಅದಕ್ಕೆ ಫೋನ್ ಮಾಡಿದೆ. ಜಯಂತ್ ಅವ್ರ ಆಫೀಸಿಗೆ ಹೊರಟ್ರಾ? ಹೋದ್ರು. ಅವ್ರು ಹೋಗೋವರೆಗೂ ಖುಷಿಯಾಗಿರ್ತೀನಿ. ಅವ್ರು ಹೊರಟಿದ ತಕ್ಷಣ ನಾನು ಒಬ್ಬಳೇ ಬೇಜಾರಾಗ್ಬಿಡ್ತೀನಿ. ಅದಕ್ಕೆ ಯಾರಾದರೂ ಬರ್ತಿದ್ರೆ ನನ್ನವ್ರು ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ಇಲ್ಲ ಅಂದರೆ ಬೇಜಾರ ಒಂಟಿಯಾಗಿ ಮನೇಲೇ ಇರ್ತೀನಿ. ಸರಿ ಜಾನು, ನಾನು ಬಾಸ್ ಹತ್ರ ಮಾತಾಡಿ ರಜಾ ತಗೊಳಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಸರಿ ಅಕ್ಕ.